ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಒಬ್ಬರಾದ ರಾಹು ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವು ಛಾಯಾಗ್ರಹ ಅಂದರೆ ನೆರಳು ಗ್ರಹ ಎಂದು ಕರೆಯಲ್ಪಡುವ ಅತಿ ಪ್ರಭಾವಶಾಲಿ ಗ್ರಹವಾಗಿದೆ. ಇದು ಭೌತಿಕ ಬಯಕೆಗಳು, ಮಹತ್ವಾಕಾಂಕ್ಷೆ, ಹಠಾತ್ ಬದಲಾವಣೆಗಳು, ರಾಜಕೀಯ ಯಶಸ್ಸು, ವಿದೇಶ ಪ್ರಯಾಣ ಮತ್ತು ಮಾಯಾಜಾಲವನ್ನು ಪ್ರತಿನಿಧಿಸುತ್ತದೆ. ಜಾತಕದಲ್ಲಿ ಶುಭವಾಗಿದ್ದಾಗ ಅಪಾರ ಸಂಪತ್ತು, ಖ್ಯಾತಿ ಮತ್ತು ಉನ್ನತ ಸ್ಥಾನವನ್ನು ನೀಡಿದರೆ, ಅಶುಭವಾಗಿದ್ದಾಗ ಮಾನಸಿಕ ಗೊಂದಲ, ಆರೋಗ್ಯ ಸಮಸ್ಯೆಗಳು ಮತ್ತು ಸಾಲದ ಬಾಧೆಯನ್ನು ತರುತ್ತದೆ. ಹಾಗಾದರೆ ರಾಹು ಗ್ರಹದ ಪ್ರಮುಖ ಮಹತ್ವಗಳು ಏನು? ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಲೌಕಿಕ ಬಯಕೆಗಳ ಕಾರಕ. ಹೌದು ವೀಕ್ಷಕರೇ, ರಾಹುವು ವ್ಯಕ್ತಿಯ ಲೌಕಿಕ ಆಸೆಗಳು, ಭೌತಿಕ ವಸ್ತುಗಳ ಮೇಲಿನ ಮೋಹ ಮತ್ತು ಐಷಾರಾಮಿ ಜೀವನದ ಅನ್ವೇಷಣೆಯನ್ನು ನಿಯಂತ್ರಿಸುತ್ತದೆ. ಅನಿರೀಕ್ಷಿತ ಫಲಿತಾಂಶ. ಹೌದು ವೀಕ್ಷಕರೇ, ರಾಹು ಗ್ರಹವು ರಾತ್ರಿ ಬೆಳಗಾಗುವುದರೊಳಗೆ ಜೀವನದಲ್ಲಿ ಅದೃಷ್ಟವನ್ನು ಅಂದರೆ ಹಠಾತ್ ಧನಲಾಭವನ್ನು ತರಬಹುದು ಅಥವಾ ಇದ್ದಕ್ಕಿದ್ದಂತೆ ಸಂಕಷ್ಟಗಳಿಗೆ ದೂಡಬಹುದು. ರಾಜಕೀಯ ಮತ್ತು ಯಶಸ್ಸು. ಪ್ರಬಲ ರಾಹು ವ್ಯಕ್ತಿಯನ್ನು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ ಮತ್ತು ತಾಂತ್ರಿಕ ಕ್ಷೇತ್ರ ಅಥವಾ ಸಂಶೋಧನೆಯಲ್ಲಿ ಯಶಸ್ಸನ್ನು ನೀಡುತ್ತದೆ. ವಿದೇಶಿ ಪ್ರಯಾಣ. ಜಾತಕದಲ್ಲಿ ರಾಹುವಿನ ಪ್ರಭಾವವು ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಕಾರಣವಾಗಬಹುದು. ಆಧ್ಯಾತ್ಮಿಕತೆ ಮತ್ತು ಭ್ರಮೆ. ಹೌದು ವೀಕ್ಷಕರೇ, ರಾಹು ಮಾಯೆಯನ್ನು ಸೃಷ್ಟಿಸುತ್ತದೆ, ಅಂದರೆ ಭ್ರಮೆಯನ್ನು ಉಂಟು ಮಾಡುತ್ತದೆ. ಆದರೆ ಸರಿಯಾದ ಜ್ಞಾನದೊಂದಿಗೆ ಅದನ್ನು ಬಳಸಿದರೆ ಅದು ತೀವ್ರವಾದ ಆಧ್ಯಾತ್ಮಿಕ ರೂಪಾಂತರಕ್ಕೂ ದಾರಿ ಮಾಡಿಕೊಡುತ್ತದೆ. ರಾಹು ದೋಷದ ಲಕ್ಷಣಗಳು. ಜಾತಕದಲ್ಲಿ ರಾಹು ಕೆಟ್ಟ ಸ್ಥಿತಿಯಲ್ಲಿದ್ದರೆ ಉಗುರುಗಳು ಮುರಿಯುವುದು, ಕೂದಲು ಉದುರುವುದು, ಸ್ಮರಣಶಕ್ತಿ ಕಡಿಮೆಯಾಗುವುದು, ಸಾಕುಪ್ರಾಣಿಗಳ ಸಾವು ಮತ್ತು ಆರ್ಥಿಕ ನಷ್ಟ ಸಂಭವಿಸಬಹುದು. ಪರಿಹಾರಗಳನ್ನು ನೋಡುವುದಾದರೆ, ಪಕ್ಷಿಗಳಿಗೆ ರಾಗಿ ಆಹಾರವನ್ನು ನೀಡುವುದು, ಪ್ರತಿದಿನ ರಾಹು ಮಂತ್ರವನ್ನು ಪಠಿಸುವುದು, ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸುವುದು, ಅತ್ತೆಯೊಂದಿಗೆ ಉತ್ತಮ ಸಂಬಂಧ ಹೊಂದುವುದು. ಈ ರೀತಿ ಮಾಡುವುದರಿಂದ ರಾಹು ಗ್ರಹದಿಂದ ನಾವು ಪರಿಹಾರಗಳನ್ನು ಪಡೆಯಬಹುದು ಮತ್ತು ಅವರ ಸಂಪೂರ್ಣ ಆಶೀರ್ವಾದವನ್ನು ಸಹ ತೆಗೆದುಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಗ್ರಹಕ್ಕೆ ಯಾವುದೇ ನಿರ್ದಿಷ್ಟ ರಾಶಿಯ ಆಧಿಪತ್ಯವನ್ನು ಶಾಸ್ತ್ರೀಯವಾಗಿ ನೇರವಾಗಿ ನೀಡಿಲ್ಲವಾದರೂ ಕುಂಭರಾಶಿಯನ್ನು ರಾಹುವಿನ ಸ್ನೇಹ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಜ್ಯೋತಿಷಿಗಳು ರಾಹುವನ್ನು ವೃಷಭ ರಾಶಿಯಲ್ಲಿ ಉತ್ಕೃಷ್ಟ ಮತ್ತು ಮಿಥುನ ರಾಶಿಯಲ್ಲಿ ಬಲಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹ ಅಥವಾ ಅಧಿಪತ್ಯ ರಾಶಿ. ಕುಂಭ ಅಂದರೆ ಇದು ಶನಿಯೊಂದಿಗೆ ಮತ್ತು ಉತ್ಕೃಷ್ಟ ರಾಶಿ. ವೃಷಭ ರಾಶಿ. ನಕ್ಷತ್ರಗಳು: ಸ್ವಾತಿ ನಕ್ಷತ್ರ, ಆರ್ದ್ರ ನಕ್ಷತ್ರ ಮತ್ತು ಶತಭೀಷ ನಕ್ಷತ್ರ. ರಾಹುವು ಹಠಾತ್ ಲಾಭ, ವಿದೇಶಿ ಪ್ರಯಾಣ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಗ್ರಹವಾಗಿದೆ. ಕುಂಭರಾಶಿಯಲ್ಲಿ ಶುಭ ಫಲಗಳನ್ನೇ ನೀಡುತ್ತದೆ ರಾಹು ಗ್ರಹವು. ವೀಕ್ಷಕರೇ, ಇದಾಗಿತ್ತು ರಾಹು ಗ್ರಹದ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಉಳಿದ ನವಗ್ರಹಗಳ ವಿಡಿಯೋವನ್ನು ಮಾಡಿದ್ದೇವೆ. ಆ ನವಗ್ರಹ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.